ಬೆಂಡೆಕಾಯಿ ಪಲ್ಯ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ಟೇಸ್ಟಿಯಾಗಿರುತ್ತೆ. ಅದರ ಜೊತೆಗೆ ಆಲೂಗಡ್ಡೆನೂ ಸಹ ಸೇರಿಸ್ಕೊಂಡು ಮಾಡ್ಕೋಬೋದು. ಆಲೂಗಡ್ಡೆ ಬೇಡ ಅಂದರೆ ಹಾಕ್ದೇನೂ ಇರ್ಬೋದು. ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಟಿದ್ದೀನಿ. ಪ್ಯಾನ್ಗೆ ಒಂದು 2-3 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, ಅಡುಗೆ ಎಣ್ಣೆ. 2 ಒಣಮೆಣಸಿನಕಾಯಿಗಳನ್ನ ತುಂಡು ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 4 ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ, 2 ಚಿಟಿಕೆಯಷ್ಟು ಇಂಗು. ಕರಿಬೇವಿನ ಎಲೆಗಳು, ತೊಳೆದಿಟ್ಕೊಂಡಂತಹ ಕರಿಬೇವಿನ ಎಲೆಗಳನ್ನ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಕಮ್ಮಿ ಯೂಸ್ ಮಾಡಿಕೊಂಡು ಡ್ರೈ ಸುಕ್ಕ ಮಾಡ್ಕೋಬೇಕು ಅಂದವಾಗ ನಾವು ಈ ಥರ ನಾನ್ ಸ್ಟಿಕ್ ಪ್ಯಾನ್ನಲ್ಲಿ ಪಲ್ಯಗಳನ್ನ ಮಾಡ್ಕೊಳ್ಬೇಕು. ಬೆಂಡೆಕಾಯಿಯನ್ನು ಚೆನ್ನಾಗಿ ನೀರಲ್ಲಿ 2 ಸಾರಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸಿ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬೆಂಡೆಕಾಯಿನ ಇವಾಗ ನಾನು ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 to 10 ಮಿನಿಟ್ಸ್ವರೆಗೆ ನೀವು ಬೇಯಿಸ್ಕೋಬೇಕಾಗತ್ತೆ. 10 ಮಿನಿಟ್ಸ್ ಬೆಂಡೆಕಾಯಿನ ಬೇಯಿಸ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಆಲೂಗಡ್ಡೆ ತೊಳೆದು ಕಟ್ ಮಾಡಿ ಇಟ್ಕೊಂಡಂತಹ ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಆಲೂಗಡ್ಡೆಯಲ್ಲಿ ನೀರಿರಬಾರ್ದು, ಹಾಗೆ ಚೆನ್ನಾಗಿ ಮೊದಲೇ ನೀರಲ್ಲಿ ತೊಳೆದು ಮತ್ತೆ ಕಟ್ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ. ನೀರಿದ್ದರೆ ಬೆಂಡೆಕಾಯಿ ಪಲ್ಯ ಲೋಳೆ ಆಗಿಬಿಡುತ್ತೆ ಮತ್ತು ಡ್ರೈ ಸುಕ್ಕ ಮಾಡೋಕ್ಕಾಗಲ್ಲ. ಆದ್ದರಿಂದ ನೀರಿರಬಾರ್ದು ನೋಡಿ. ಆದರೂ ಇದರಲ್ಲಿ ಲೋಳೆ ಕಾಣ್ತಾ ಇದೆ. ಆದ್ದರಿಂದ ನಾವು ಈ ಲೋಳೆ ಎಲ್ಲ ಹೋಗೋವರೆಗೆ ಒಂದು 5 ಮಿನಿಟ್ಸ್ ಈಗ ಪೊಟೆಟೋನು ಸಹ ಬೆಂಡೆಕಾಯಿ ಜೊತೆಗೆ ಬೇಯಿಸ್ಕೋಬೇಕು. ಬೆಂಡೆಕಾಯಿ ಮತ್ತು ಆಲೂಗಡ್ಡೆ 2 ಫ್ರೈ ಆಯಿತು ನೋಡಿ. ಇವಾಗ ಲೋಳೆ ಏನೂ ಕಾಣಿಸ್ತಾ ಇಲ್ಲ. ನಾವು ಇವಾಗ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಬೇಕು. ಮೊದಲಿಗೆ ಉಪ್ಪನ್ನು ಹಾಕ್ಕೊಳ್ಬಾರ್ದು, ನಂತರದಲ್ಲಿ ಅರ್ಧ ಬೆಂದಿರುತ್ತಲ್ಲ ಪೊಟೆಟೊ ಮತ್ತು ಬೆಂಡೆಕಾಯಿ, ಆವಾಗ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಅದನ್ನು ಒಂದ್ಸರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಎಲ್ಲ ಮಾಡ್ಕೊಂಡಾದ ನಂತರ ನಾವು ಆನಿಯನ್ನ ಹಾಕ್ಕೊಳ್ಬೇಕು. ಆನಿಯನ್ ಆಪ್ಷನ್, ಮೊದಲಿಗೆ ಆನಿಯನ್ ಹಾಕ್ಕೊಳ್ತೀವಿ ಯಾವಾಗಲೂ ಒಗ್ಗರಣೆಗೆ. ಆದರೆ ಈ ಬೆಂಡೆಕಾಯಿ ಪಲ್ಯಕ್ಕೆ ನೀವು ಬೆಂಡೆಕಾಯಿ ಬೆಂದಾದ ನಂತರವೇ ನೀವು ಆನಿಯನ್ನ ಹಾಕ್ಕೊಳ್ಬೇಕು. ಆವಾಗ ಬೆಂಡೆಕಾಯಿ ಸುಕ್ಕ ಇದೆಯಲ್ಲ ಉದುರಾಗಿ ಡ್ರೈ ಸುಕ್ಕ ಮಾಡೋದಕ್ಕೆ ಚೆನ್ನಾಗಾಗುತ್ತೆ. ಆನಿಯನ್ ಹಾಕ್ಕೊಂಡು 1-2 ನಿಮಿಷ ಫ್ರೈ ಆದ ನಂತರ ಸ್ವಲ್ಪ ಸಾಂಬಾರು ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಾನು. ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನೀವು ಸಾಂಬಾರು ಪುಡಿ ಹಾಕದೆ ಜೀರಾ ಪೌಡರ್, ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಬೆಂಡೆಕಾಯಿ ಪಲ್ಯ ಮಾಡೋದಾದ್ರೂ ಸಹ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಆದರೆ ನೀವು ಮೊದಲಿಗೆ ಹುಣಸೆ ರಸ ಅದೇನೂ ಹಾಕ್ಕೊಳ್ಬೇಡಿ. ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಲಿಂಬೆ ರಸವನ್ನು ಈ ಥರ ಹಾಕ್ಕೊಳ್ಳಿ. ಈ ಮೆಥಡಲ್ಲಿ ಒಂದ್ಸರಿ ನೀವು ಬೆಂಡೆಕಾಯಿ ಸುಕ್ಕನ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಡ್ರೈ ಸುಕ್ಕ. ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.